ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು. ಅದೇನಂದರೆ ಪವರ್ಫುಲ್ ಮೈಂಡ್ಸೆಟ್. ಜೀವನದಲ್ಲಿ ದೊಡ್ಡ ಡಿಫ್ರೆನ್ಸ್ ಮಾಡೋದು ಹಣ ಅಲ್ಲ, ಅದೃಷ್ಟ ಅಲ್ಲ, ಸಂಬಂಧಗಳು ಕೂಡ ಅಲ್ಲ. ಅದು ಮೈಂಡ್ಸೆಟ್. ಒಬ್ಬ ಮನುಷ್ಯನ ಮೈಂಡ್ಸೆಟ್ ಸ್ಟ್ರಾಂಗ್ ಇದ್ದರೆ ಅವನು ಝೀರೋಯಿಂದ ಸ್ಟಾರ್ಟ್ ಮಾಡಿ ಕೂಡ ಲೈಫ್ ಬಿಲ್ಡ್ ಮಾಡ್ಬೋದು. ಆದರೆ ಮೈಂಡ್ಸೆಟ್ ವೀಕ್ ಇದ್ದರೆ ಎಲ್ಲ ಅವಕಾಶಗಳಿದ್ರೂ ಜೀವನದಲ್ಲಿ ಮುಂದೆ ಹೋಗೋದಿಲ್ಲ. ಇವತ್ತು ನಾವಿರೋ ಜಗತ್ತು ತುಂಬ ಕಾಂಪಿಟೇಟಿವ್ ಆಗಿದೆ. ಪ್ರತಿದಿನ ಸಾವಿರಾರು ಜನ ಒಂದೇ ಗೋಲ್ಗಾಗಿ ಫೈಟ್ ಮಾಡ್ತಿದ್ದಾರೆ. ಜಾಬ್ ಬೇಕು, ರೆಸ್ಪೆಕ್ಟ್ ಬೇಕು, ಸಕ್ಸಸ್ ಬೇಕು. ಆದರೆ ಒಂದು ರಿಯಾಲಿಟಿ ಏನು ಗೊತ್ತಾ? ಲೈಫ್ ಯಾರಿಗೂ ಈಸಿ ಆಗಿಲ್ಲ. ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎಲ್ಲರೂ ಹ್ಯಾಪಿಯಾಗಿರುವಂತೆ ಕಾಣಿಸ್ತಾರೆ. ಲಕ್ಸುರಿ ಲೈಫ್, ಮನಿ, ಟ್ರಾವೆಲ್. ಆದರೆ ಕ್ಯಾಮ್ರಾ ಆಫ್ ಆದಮೇಲೆ ಪ್ರತಿ ಮನುಷ್ಯ ಕೂಡ ತನ್ನ ಬ್ಯಾಟಲ್ ಫೈಟ್ ಮಾಡ್ತಾನೆ. ಒಂದು ಇಂಪಾರ್ಟೆಂಟ್ ಟ್ರೂತ್ ಹೇಳ್ತೀನಿ. ಮೆನ್ಗೆ ಲೈಫ್ ಯಾವತ್ತೂ ಈಸಿ ಇರೋದಿಲ್ಲ. ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಕರಿಯರ್ ಪ್ರೆಷರ್, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್. ಕೆಲವೊಮ್ಮೆ ನಿಮ್ಮ ಸಮಸ್ಯೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆದರೆ ಅದೇ ಸಮಯದಲ್ಲಿ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕಾಗುತ್ತೆ. ಮೈಂಡ್ಸೆಟ್ ಸ್ಟ್ರಾಂಗ್ ಆಗೋದು ಯಾವಾಗ ಗೊತ್ತಾ? ಲೈಫ್ ನಿಮ್ಮನ್ನು ಪುಷ್ ಮಾಡಿದಾಗ. ಕೆಲವೊಮ್ಮೆ ಮನಿ ಪ್ರಾಬ್ಲಮ್ ಬರುತ್ತೆ, ಕೆಲವೊಮ್ಮೆ ಫೇಲ್ಯೂರ್ ಬರುತ್ತೆ, ಕೆಲವೊಮ್ಮೆ ಜನ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಆ ಸಮಯದಲ್ಲಿ ಎರಡು ಚಾಯ್ಸಸ್ ಇರುತ್ತೆ. ಒಂದು ಕಂಪ್ಲೇನಿಂಗ್ ಮಾಡೋದು, ಇನ್ನೊಂದು ವರ್ಕ್ ಹಾರ್ಡರ್. ರಿಯಲ್ ಮೆನ್ ಯಾವ ಆಪ್ಷನ್ ಚೂಸ್ ಮಾಡ್ತಾರೆ ಗೊತ್ತಾ? ದೇ ಚೂಸ್ ವರ್ಕ್. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಬೆಳಿಗ್ಗೆ ಅಲಾರ್ಮ್ ಹೊಡೆಯುತ್ತೆ. ಆ ಸಮಯದಲ್ಲಿ ನಿಮ್ಮ ಮೈಂಡ್ ಎರಡು ಮಾತು ಹೇಳುತ್ತೆ. ಒಂದು ವಾಯ್ಸ್ ಹೇಳ್ತೆ, ಇನ್ನುತ್ತದೆ, ಇನ್ನೂ ಸ್ವಲ್ಪ ಸ್ಲೀಪ್ ಮಾಡು. ಇನ್ನೊಂದು ವಾಯ್ಸ್ ಹೇಳ್ತೆ, ಗೆಟ್ ಅಪ್, ವರ್ಕ್ ಆನ್ ಯೋರ್ ಫ್ಯೂಚರ್. ಇಲ್ಲಿ ಡಿಸಿಷನ್ ತುಂಬ ಸ್ಮಾಲ್ ಅನ್ಸ್ಬೋದು, ಆದರೆ ಲೈಫ್ ಚೇಂಜ್ ಮಾಡೋ ಡಿಸಿಷನ್ಸ್ ಹೆಚ್ಚಾಗಿ ಇಂತಹ ಸ್ಮಾಲ್ ಮೂಮೆಂಟ್ಸಲ್ಲೇ ಆಗುತ್ತೆ. ಪವರ್ಫುಲ್ ಮೈಂಡ್ಸೆಟ್ ಅಂದರೆ ಯಾವಾಗಲೂ ಮೋಟಿವೇಟೆಡ್ ಇರೋದಲ್ಲ. ಸತ್ಯ ಹೇಳಬೇಕು ಅಂದರೆ ಯಾರಿಗೂ ಪ್ರತಿದಿನ ಮೋಟಿವೇಶನ್ ಇರೋದಿಲ್ಲ, ಆದರೆ ಡಿಸಿಪ್ಲಿನ್ ಇರ್ಬೋದು. ಮೋಟಿವೇಶನ್ ಟೆಂಪ್ರರಿ, ಡಿಸಿಪ್ಲಿನ್ ಪರ್ಮನೆಂಟ್. ನಿಮಗೆ ಮೋಟಿವೇಶನ್ ಇಲ್ದಿದ್ರೂ ನೀವು ವರ್ಕ್ ಮಾಡ್ತೀರಾ ಅಂದರೆ ಅದು ಪವರ್ಫುಲ್ ಮೈಂಡ್ಸೆಟ್. ಇವತ್ತು ಹಲವಾರು ಯುವಕರು ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ. ಅವ್ರು ಸಕ್ಸಸ್ ಬಯಸ್ತಾರೆ, ಆದರೆ ಕಂಫರ್ಟ್ ಝೋನ್ ಬಿಡೋದಿಲ್ಲ. ಲೇಟ್ ನೈಟ್ ಫೋನ್, ಲೇಟ್ ಮಾರ್ನಿಂಗ್ ವೇಕಪ್, ನೋ ಫೋಕಸ್, ನೋ ಕನ್ಸಿಸ್ಟೆನ್ಸಿ. ಆದರೆ ಡ್ರೀಮ್ ಮಾತ್ರ ಹ್ಯೂಜ್. ಇದು ಪಾಸಿಬಲ್ ಅಲ್ಲ. ಸಕ್ಸಸ್ಗೆ ಪ್ರೈಸ್ ಇರುತ್ತೆ. ಸ್ಲೀಪ್ ಸ್ಯಾಕ್ರಿಫೈಸ್ ಮಾಡಬೇಕು, ಕಂಫರ್ಟ್ ಸ್ಯಾಕ್ರಿಫೈಸ್ ಮಾಡಬೇಕು, ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕು. ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ನೋಬಡಿ ಈಸ್ ಕಮಿಂಗ್ ಟು ಸೇವ್ ಯು. ಯಾರೂ ಬಂದು ನಿಮ್ಮ ಲೈಫ್ ಫಿಕ್ಸ್ ಮಾಡೋದಿಲ್ಲ. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಕೊಡ್ಬೋದು, ಫ್ರೆಂಡ್ಸ್ ಎನ್ಕರೇಜ್ ಮಾಡ್ಬೋದು, ಆದರೆ ನಿಮ್ಮ ಲೈಫ್ ಬಿಲ್ಡ್ ಮಾಡೋದು ನೀವೇ. ಪವರ್ಫುಲ್ ಮೈಂಡ್ಸೆಟ್ ಇರೋ ಮೆನ್ 3 ಥಿಂಗ್ಸ್ ಫಾಲೋ ಮಾಡ್ತಾರೆ. ಫಸ್ಟ್, ರೆಸ್ಪಾನ್ಸಿಬಿಲಿಟಿ. ಅವರು ಬ್ಲೇಮ್ ಮಾಡೋದಿಲ್ಲ. ಗವರ್ಮೆಂಟ್, ಫ್ಯಾಮಿಲಿ, ಸಿಚುವೇಶನ್ ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ಮೈ ಲೈಫ್, ಮೈ ರೆಸ್ಪಾನ್ಸಿಬಿಲಿಟಿ. ಸೆಕೆಂಡ್, ಫೋಕಸ್. ಫೋಕಸ್ ಇಲ್ದಿದ್ರೆ ಎಷ್ಟು ಟ್ಯಾಲೆಂಟ್ ಇದ್ರೂ ಪ್ರಯೋಜನ ಇಲ್ಲ. ಫೋನ್ ಡಿಸ್ಟ್ರಾಕ್ಷನ್, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಇವು ನಿಮ್ಮ ಟೈಮ್ ಕದ್ಕೊಳ್ತೆ. ಸಕ್ಸಸ್ಫುಲ್ ಪೀಪಲ್ ತಮ್ಮ ಟೈಮ್ ಪ್ರೊಟೆಕ್ಟ್ ಮಾಡ್ತಾರೆ. ಥರ್ಡ್, ಕನ್ಸಿಸ್ಟೆನ್ಸಿ. ಒಂದು ದಿನ ಹಾರ್ಡ್ ವರ್ಕ್ ಮಾಡಿದರೆ ಸಕ್ಸಸ್ ಬರೋದಿಲ್ಲ, ಆದರೆ 365 ದಿನ ಹಾರ್ಡ್ ವರ್ಕ್ ಮಾಡಿದರೆ ರಿಸಲ್ಟ್ ಖಂಡಿತ ಬರುತ್ತೆ. ಕನ್ಸಿಸ್ಟೆನ್ಸಿ ಇಸ್ ಪವರ್. ಸ್ನೇಹಿತರೆ, ನಿಮ್ಮ ಲೈಫ್ ಈಗ ಹೇಗೇ ಇದ್ರೂ ಅದು ಪರ್ಮನೆಂಟ್ ಅಲ್ಲ. ಮನಿ ಪ್ರಾಬ್ಲಮ್ ಇರ್ಬೋದು, ಜಾಬ್ ಸ್ಟ್ರಗಲ್ ಇರ್ಬೋದು, ಆದರೆ ಪವರ್ಫುಲ್ ಮೈಂಡ್ಸೆಟ್ ಇದ್ದರೆ ನೀವು ಸ್ಲೋಲಿ ಬಿಲ್ಡ್ ಮಾಡ್ಬೋದು. ಒಂದು ದಿನ ನೀವು ಇಮ್ಯಾಜಿನ್ ಮಾಡಿದ ಲೈಫ್ ಬಿಲ್ಡ್ ಮಾಡ್ಬೋದು. ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಲೈಫ್ ನಿಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ನೀವು ವೀಕ್ ಆಗಿದ್ರೆ. ಲೈಫ್ ರೆಸ್ಪೆಕ್ಟ್ ಕೊಡ್ತದೆ ನೀವು ಫೈಟ್ ಮಾಡಿದರೆ. ಹೀಗಾಗಿ ಸ್ಟ್ಯಾಂಡ್ ಅಪ್, ಫೋಕಸ್ ಆನ್ ಯೋರ್ ವರ್ಕ್, ಇಗ್ನೋರ್ ನೆಗೆಟಿವಿಟಿ, ಬಿಲ್ಡ್ ಯೋರ್ ಮೈಂಡ್ಸೆಟ್. ಒಂದು ದಿನ ನಿಮ್ಮ ರಿಸಲ್ಟ್ಸ್ ನಿಮ್ಮ ಪರವಾಗಿ ಮಾತನಾಡ್ತವೆ. ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗ್ ಮೆನ್ ಡೋಂಟ್ ವೇಟ್ ಫಾರ್ ಆಪರ್ಚುನಿಟಿ, ದೇ ಬಿಲ್ಡ್ ದೆಮ್ಸೆಲ್ವ್ಸ್ ಅಂಟಿಲ್ ಆಪರ್ಚುನಿಟಿ ಕಮ್ಸ್. ಧನ್ಯವಾದಗಳು.